ನಮಸ್ಕಾರ ನನ್ನ ಪ್ರೀತಿಯ ರೈತ ಬಾಂಧವರೇ. ಒಂದು ಕ್ಷಣ ನಿಮ್ಮ ಕೆಲಸ ನಿಲ್ಲಿಸಿ ಇಲ್ಲಿ ನೋಡಿ. ನನ್ನ ಕೈಯಲ್ಲಿರೋ ಈ ಬಿಳಿ ಪುಡಿ ಕೇವಲ 10 ರೂಪಾಯಿಗೆ ಸಿಗೋ ಸಾಮಾನ್ಯ ಅಡಿಗೆ ಉಪ್ಪು ಅಂತ ಅನ್ಕೊಂಡ್ರಾ? ಖಂಡಿತ ಅಲ್ಲ. ಇದು ನಮ್ಮ 7 ತಲೆಮಾರಿನ ಕೋಟಿ ಬೆಲೆ ಬಾಳುವ ಜಮೀನನ್ನೇ ಸದ್ದಿಲ್ಲದೆ ಸುಟ್ಟು ಬೂದಿ ಮಾಡ್ತಿರೋ ಸೈಲೆಂಟ್ ಕಿಲ್ಲರ್. ಹೌದು, 10 ರೂಪಾಯಿ ಉಳಿಸೋಕ್ ಹೋಗಿ ನಾವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಭೂತಾಯಿಗೆ ಈ ವಿಷ ಕುಡಿಸಿ ಅವಳನ್ನ ಉಸಿರುಗಟ್ಟಿಸಿ ಸಾಯಿಸ್ತಿದ್ದೀವಿ ಅನ್ನೋ ಕಟು ಸತ್ಯ ನಿಮ್ಗೆ ಗೊತ್ತಾ? ಹಾಗಾದ್ರೆ ನಿಮ್ಮ ಕಣ್ಣೆದುರಲ್ಲೇ ಜಮೀನನ್ನ ಬಲಿಪಡಿತಿರುವ ಆ ಬಿಳಿಪುಡಿ ಯಾವುದು? ಇವತ್ತು ಜಮೀನಿಗೆ ಬೀಳ್ತಿರುವ ಈ ಒಂದು ಹಿಡಿಪುಡಿ ನಾಳೆ ನಮ್ಮ ಮಕ್ಕಳ ಭವಿಷ್ಯವನ್ನೇ ಹೇಗೆ ನುಂಗಿಯಾಗ್ತಾ ಇದೆ ಅನ್ನೋದರ ಹಿಂದಿನ ವಿಜ್ಞಾನವನ್ನ ನಾವಿಂದು ಅರಿಲೇಬೇಕಾಗಿದೆ. ಹಣ ಉಳಿಸುವ ಆಸೆಗೆ ಬಿದ್ದು ನಾವೆಲ್ಲರೂ ನಮ್ಮ ತಾಯಿಯ ಉಸಿರನ್ನೇ ಹೇಗೆ ಕಸಿದುಕೊಳ್ಳುತ್ತಿದ್ದೇವೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಸಂಪೂರ್ಣ ವಿಶ್ಲೇಷಣೆಯನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಇದು ಕೇವಲ ಮಣ್ಣಿನ ಪ್ರಶ್ನೆಯಲ್ಲ, ಇದು ನಮ್ಮ ಮುಂದಿನ ಪೀಳಿಗೆಯ ಅನ್ನದ ಪ್ರಶ್ನೆ. ವಿಷಕ್ ಹೋಗೋ ಮುನ್ನ ಒಂದು ಸಣ್ಣ ವಿನಂತಿ. ಈ ವೇದಿಕೆ ಇರೋದೇ ನಮ್ಮ ರೈತರನ್ನ, ನಮ್ಮ ಮಣ್ಣನ್ನ ಉಳಿಸೋದಿಕ್ಕೆ. ಇಂಥ ಕಣ್ಣು ತೆರೆಸೋ ಕೃಷಿ ವಿಜ್ಞಾನದ ಸತ್ಯಗಳನ್ನ ನೇರವಾಗಿ ನಿಮ್ಮ ಮುಂದೆ ತರೋ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯ. ದಯವಿಟ್ಟು ಈಗಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಿಮ್ಮ ಈ ಒಂದು ಹೆಜ್ಜೆ ಭೂತಾಯಿಯನ್ನ ಉಳಿಸೋ ನಮ್ಮ ದೊಡ್ಡ ಹೋರಾಟಕ್ಕೆ ಆನೆಬಲ ಕೊಡುತ್ತೆ. ಸರಿ, ಈಗ ನಾವೆಲ್ಲರೂ ಒಂದು ಸತ್ಯವನ್ನ ಮುಕ್ತವಾಗಿ ಒಪ್ಕೊಳ್ಳೋಣ. ನಾವೆಲ್ಲರೂ ಕೃಷಿಕರು, ಹೌದಲ್ವಾ? ಗೆದ್ಲು ಹುಳ ಓಡ್ಸೋಕೆ ಅಂತಾನೋ ಅಥವಾ ತೆಂಗಿನ ಮರಕ್ಕೆ ಭಾರಿ ಒಳ್ಳೇದು ಅಂತಾನೋ ಹೊಲಕ್ಕೆ ಈ ಉಪ್ಪನ್ನ ಹಾಕಿರೋ ಅಭ್ಯಾಸ ನಮ್ಮಲ್ಲಿ ಬಹಳ ಜನರಿಗಿದೆ. ಮುಚ್ಮರೆ ಏನಿಲ್ಲ, ಈಗ್ಲೇ ಕೆಳಗೆ ಕಮೆಂಟ್ ಮಾಡಿ ಹೌದು ನಾವು ಹಾಕಿದ್ವಿ ಅಂತ ತಿಳಿಸಿ. ತಪ್ಪು ಮಾಡೋದು ಸಹಜ, ಆದ್ರೆ ಆ ತಪ್ಪನ್ನ ಹೇಗೆ ಸರಿಪಡಿಸ್ಬೇಕು, ಅದಕ್ಕೆ ಸರಿಯಾದ ವೈಜ್ಞಾನಿಕ ಪರಿಹಾರಗಳೇನು ಅನ್ನೋದನ್ನೇ ನಾವಿಲ್ಲಿ ಒಟ್ಟಿಗೆ ಕಲಿಯಲಿದ್ದೇವೆ. ನೋಡಿ, ನಾವು ಅಡಿಗೆಗೆ ಬಳಸುವ ಈ 10 ರೂಪಾಯಿಯ ಉಪ್ಪು ಬೆಳೆಗಳಿಗೆ ಭಾರಿ ಅಗ್ಗದ ಗೊಬ್ಬರ ಅನ್ನೋದು ನಮ್ಮ ತಲೆಗೆ ತುಂಬಿರೋ ಒಂದು ದೊಡ್ಡ ಭ್ರಮೆ. ಆದ್ರೆ ವಾಸ್ತವ ಏನ್ ಗೊತ್ತಾ? ಇದೊಂದು ಮಣ್ಣನ್ನ ಕಲ್ಲಾಗಿಸುವ ಭಯಾನಕ ರೋಗ. ಇದು ಬೆಳೆಗಳಿಗೆ ಶಕ್ತಿ ಕೊಡಲ್ಲ, ಬದಲಾಗಿ ಭೂಮಿಯನ್ನ ಸಂಪೂರ್ಣವಾಗಿ ನಿರ್ಜೀವಗೊಳಿಸುತ್ತೆ. ಈ ವ್ಯತ್ಯಾಸವನ್ನ ನಾವು ಮೊದಲು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಗಿಡಗಳಿಗೆ ನಿಜವಾಗ್ಲೂ ಬೇಕಾದ ಪೋಷಕಾಂಶಗಳು ಯಾವುವು? ಕೃಷಿ ವಿಜ್ಞಾನಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಒಟ್ಟು 17 ಪೋಷಕಾಂಶಗಳು ಬೇಕು ಅಂತ. ಸಾರಜನಕ, ರಂಜಕ, ಪೊಟ್ಯಾಷ್, ಕ್ಯಾಲ್ಷಿಯಂ ಹೀಗೆ ಪಟ್ಟಿ ಸಾಗುತ್ತೆ. ಆದ್ರೆ ಒಮ್ಮೆ ಯೋಚನೆ ಮಾಡಿ, ಆ 17 ಪೋಷಕಾಂಶಗಳ ಲಿಸ್ಟ್ನಲ್ಲಿ ಈ ಉಪ್ಪಿನಲ್ಲಿರೋ ಸೋಡಿಯಂ ಹೆಸರೇ ಇಲ್ಲ. ಅಂದ್ರೆ ಗಿಡಗಳಿಗೆ ಸೋಡಿಯಂ ಅನ್ನೋದು ಊಟವೇ ಅಲ್ಲ, ಅದು ಅಪ್ಪಟ ವಿಷ. ಹಾಗಾದ್ರೆ ಈ ಉಪ್ಪು ಮಣ್ಣನ್ನ ಕಲ್ಲಿನಂತೆ ಮಾಡೋದು ಹೇಗೆ? ನಾವು ಮಣ್ಣಿಗೆ ಉಪ್ಪು ಹಾಕಿದಾಗ ಅಲ್ಲಿ ನಡೆಯುವ ಆಘಾತಕಾರಿ ರಾಸಾಯನಿಕ ಪ್ರಕ್ರಿಯೆ ಕೇಳಿದ್ರೆ ನೀವು ದಂಗಾಗ್ತೀರಾ. ಉಪ್ಪಿನಲ್ಲಿರುವ ಈ ಸೋಡಿಯಂ ಮಣ್ಣಿನ ಕಣಗಳನ್ನ ಮೃದುವಾಗಿ ಹಿಡಿದಿಟ್ಕೊಳ್ಳುವ ಕ್ಯಾಲ್ಷಿಯಂ ಅನ್ನೋ ಅತ್ಯಗತ್ಯ ಅಂಶವನ್ನೇ ಒದ್ದು ಹೊರಹಾಕತ್ತೆ. ಇದೇ ನೋಡಿ ಸಿಮೆಂಟ್ ತಯಾರಿಕೆಯ ಹಿಂದಿರುವ ರಹಸ್ಯ ಕೂಡ. ಕ್ಯಾಲ್ಷಿಯಂ ಹೋದ ತಕ್ಷಣ ಏನಾಗತ್ತೆ? ಮಣ್ಣಿನ ರಚನೆ ಸಂಪೂರ್ಣವಾಗಿ ಕುಸಿದುಬಿಡುತ್ತೆ. ಒಂದೆಡೆ ಬೇರುಗಳು ಆರಾಮಾಗಿ ಉಸಿರಾಡಲು ಅನುಕೂಲವಾಗುವಂತಹ ನೀರನ್ನ ಹೀರಿಕೊಳ್ಳುವ ಮೆತ್ತಗಿನ ಫಲವತ್ತಾದ ಮಣ್ಣಿರುತ್ತೆ. ಇದು ಭೂತಾಯಿಯ ನಿಜವಾದ ರೂಪ. ಆದ್ರೆ ಉಪ್ಪು ಬಿದ್ದಾಗ ಏನಾಗುತ್ತೆ? ಅದೇ ಮಣ್ಣು ಸಿಮೆಂಟ್ ಇಟ್ಟಿಗೆಯಂತೆ ಕಲ್ಲಾಗುತ್ತೆ. ಇಂಥ ಮಣ್ಣಿನಲ್ಲಿ ಉಳುಮೆ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಒಂದು ಹನಿ ನೀರು ಕೂಡ ಹಿಂಗಲ್ಲ. ನಮ್ಮ ಕೈಯಾರೆ ನಾವೇ ನಮ್ಮ ಭೂಮಿಗೆ ಉಸಿರುಗಟ್ಟಿಸಿದ್ದೀವಿ ಅಲ್ವಾ? ಎಷ್ಟೋ ಸಾರಿ ಹೊಲಕ್ಕೆ ನೀರ್ ಕೊಟ್ರೂ ಗಿಡ ಯಾಕೆ ಒಣಗುತ್ತೆ ಅಂತ ನೀವ್ ಯೋಚನೆ ಮಾಡಿದಿರಾ? ವಿಜ್ಞಾನದಲ್ಲಿ ಇದನ್ನ ಆಸ್ಮೋಸಿಸ್ ಅಂತ ಕರೀತಾರೆ. ಮಣ್ಣಿನಲ್ಲಿ ಉಪ್ಪಿನಾಂಶ ಅಂದ್ರೆ ಸೋಡಿಯಂ ಹೆಚ್ಚಾದಾಗ ಅದು ಒಂದು ದುರಾಸೆಯ ಸ್ಪಂಜ್ನಂತೆ ವರ್ತಿಸುತ್ತೆ. ಗಿಡಕ್ಕೆ ನೀರ್ ಕೊಡೋದ್ ಬಿಡಿ, ಗಿಡದ ಬೇರುಗಳಲ್ಲಿರೋ ನೀರನ್ನೇ ಈ ಉಪ್ಪು ತಾನೇ ವಾಪಸ್ ಎಳ್ಕೊಳ್ಳುತ್ತೆ. ಇದು ಎಂಥ ದ್ರೋಹ ಅಲ್ವಾ? ಈ ದೃಶ್ಯವನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ಹೊಲದಲ್ಲಿ ಕಣ್ತುಂಬ ನೀರ್ ನಿಂತಿದೆ, ಆದ್ರೆ ನಮ್ಮ ಗಿಡಗಳು ಮಾತ್ರ ಒಂದು ಹನಿ ನೀರು ಕುಡಿಯೋಕೆ ಆಗದೆ ಬಾಯಾರಿಕೆಯಿಂದ ಒಣಗಿ ಸಾಯ್ತಿದ್ದಾವೆ. ಎಷ್ಟೊಂದು ಹೃದಯ ವಿದ್ರಾವಕ ದೃಶ್ಯ ಅಲ್ವಾ? ಸುತ್ತಲೂ ನೀರಿದ್ರೂ ಸಸ್ಯಗಳು ನಿರ್ಜಲೀಕರಣದಿಂದ ಒಣಗ್ತವೆ. ಇದಕ್ಕೆಲ್ಲ ಕಾರಣ ಬೇರೇನೂ ಅಲ್ಲ, ಈ ಉಪ್ಪು ಆ ನೀರನ್ನ ಬೇರುಗಳಿಗೆ ಹೋಗದಂತೆ ತಡೆಹಿಡಿಯುತ್ತೆ. ಈಗ ಇನ್ನೊಂದು ಪ್ರಮುಖ ತಪ್ಪು ಕಲ್ಪನೆಯನ್ನ ದೂರ ಮಾಡೋಣ. ಕರಾವಳಿಯವರು ತೆಂಗಿಗೆ ಉಪ್ಪು ಹಾಕ್ತಾರೆ, ಹಾಗಾಗಿ ನಾವು ಹಾಕೋಣ ಅನ್ನೋದು ಬಯಲು ಸೀಮೆಯ ರೈತರ ಸಾಮಾನ್ಯ ನಂಬಿಕೆ. ಆದ್ರೆ ಇಲ್ಲಿರೋ ವ್ಯತ್ಯಾಸ ಗಮನಿಸಿ. ಕರಾವಳಿಯಲ್ಲಿ ಭಾರೀ ಮಳೆ ಬೀಳುತ್ತೆ, ಮಣ್ಣು ಮರಳು ಮಿಶ್ರಿತವಾಗಿರುತ್ತೆ, ಹಾಗಾಗಿ ಉಪ್ಪು ತೊಳೆದುಕೊಂಡು ಸುಲಭವಾಗಿ ಸಮುದ್ರ ಸೇರುತ್ತೆ. ಆದ್ರೆ ನಮ್ಮ ಒಳನಾಡಿನ ಬಯಲು ಸೀಮೆಯ ಗಟ್ಟಿಯಾದ ಮಣ್ಣಿನಲ್ಲಿ ಹಾಗಲ್ಲ. ಹಾಕಿದ ಉಪ್ಪು ಅಲ್ಲೇ ಶಾಶ್ವತವಾಗಿ ಕೂತು ಭೂಮಿಯನ್ನ ಸವಳು ಜವಳು ನಾಡ್ಬಿಡುತ್ತೆ. ಈ ಸತ್ಯವನ್ನ ದಯವಿಟ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ತೆಂಗಿನ ಮರಗಳಿಗೆ ನಿರ್ದಿಷ್ಟ ಪೋಷಕಾಂಶಗಳಾದ ಕ್ಲೋರಿನ್ ಮತ್ತು ಪೊಟ್ಯಾಷ್ ಖಂಡಿತವಾಗಿ ಬೇಕು, ಆದ್ರೆ ಸೋಡಿಯಂ ಅಲ್ಲ.
ತೆಂಗಿಗೆ ಬೇಕಿರುವ ಪೋಷಕಾಂಶಗಳನ್ನ ಸರಿಯಾದ ಕೃಷಿ ಗೊಬ್ಬರಗಳ ಮೂಲಕವೇ ನೀಡಬೇಕು. ತಪ್ಪು ಕಲ್ಪನೆಯುಂಡ ಅಡುಗೆ ಉಪ್ಪನ್ನ ತಂದು ಸುರಿದರೆ ಅದು ಕೇವಲ ಸರ್ವನಾಶಕ್ಕೆ ಮಾತ್ರ ದಾರಿ ಮಾಡಿಕೊಡುತ್ತೆ. ಇದಕ್ಕಿಂತ ದೊಡ್ಡ ಕಣ್ಣೀರಿನ ಕಥೆ ಇನ್ನೊಂದಿದೆ. ನಾವೇನೋ ಗೆದ್ಲು ಹೋಗ್ಲಾಡ್ಸೋಕೆ ಅಂಟೆ ಉಪ್ಪಾಕ್ತೀವಿ. ಆದ್ರೆ ಅಲ್ಲೇನಾಗುತ್ತೆ ಗೊತ್ತಾ? ನಮ್ಮ ಮಣ್ಣನ್ನ ಹದ ಮಾಡೋ, ನಮ್ಗೆ ಉಚಿತವಾಗಿ ಗೊಬ್ಬರ ಕೊಡೋ ನಮ್ಮ ಆಪ್ತ ಮಿತ್ರರಾದ ಎರೆಹುಳುಗಳು, ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ಚಡಪಡಿಸಿ ಸಾಯ್ತವೆ. ಇದು ಭೂತಾಯಿಯ ಮಡಿಲಲ್ಲಿ ಆಡುವ ನಮ್ಮ ಪುಟ್ಟ ಕಂದಮ್ಮಗಳ ಮಾರಣಹೋಮ. ರೈತನ ಮಿತ್ರರನ್ನೇ ಕೊಂದ ಮೇಲೆ ನಮ್ಗೆ ಬೆಳೆ ಎಲ್ಲಿಂದ ಬರ್ಬೇಕು ಹೇಳಿ? ನಮ್ಮ ಅಭಿವೃದ್ಧಿ ಹೇಗೆ ಸಾಧ್ಯ? ಹಾಗಾದ್ರೆ ಈ ಗೆದ್ಲು ನಿಯಂತ್ರಣಕ್ಕೆ ಬೇರೆ ದಾರಿಯೇ ಇಲ್ವಾ? ಖಂಡಿತ ಇದೆ. ದಯವಿಟ್ಟು ಉಪ್ಪನ್ನ ಮಾತ್ರ ಬಳಸಬೇಡಿ. ಬದಲಾಗಿ ಪ್ರಕೃತಿದತ್ತವಾದ ಬೇವಿನ ಹಿಂಡಿ ಬಳಸಿ, ಅಥವಾ ನಾವು ತಯಾರಿಸೋ ಜೀವಾಮೃತ ಬಳಸಿ, ಇಲ್ಲವೇ ಕೃಷಿ ಇಲಾಖೆ ಸೂಚಿಸುವ ಜೈವಿಕ ಕೀಟನಾಶಕಗಳನ್ನ ಬಳಸಿ. ಇದರಿಂದ ಗೆದ್ಲು ಓಡುತ್ತೆ, ಜೊತೆಗೆ ನಮ್ಮ ಮಣ್ಣಿನ ಜೀವಕಳೆಯೂ ಉಳಿಯುತ್ತೆ. ಅಯ್ಯೋ, ನಾನಾಗ್ಲೇ ಉಪ್ಪಾಕ್ಬಿಟ್ಟಿದೀನಿ, ನನ್ ಮಣ್ಣು ಗಟ್ಟಿಯಾಗಿದೆ ಅಂತ ಚಿಂತೆ ಮಾಡ್ತಿದ್ದೀರಾ? ದಯವಿಟ್ಟು ನಿರಾಶೆ ಬೇಡ. ಹಾಳಾಗಿರುವ ಮಣ್ಣನ್ನ ಮತ್ತೆ ಬದುಕಿಸಲು ವಿಜ್ಞಾನದಲ್ಲಿ ಒಂದು ಅದ್ಭುತವಾದ ಮಾರ್ಗವಿದೆ. ನಮ್ಮ ಭೂತಾಯಿಗೆ ಮತ್ತೆ ಜೀವ ತುಂಬಲು ಖಂಡಿತ ಒಂದು ಆಶಾಕಿರಣ ಇದೆ. ಅದೇನು ಅಂತ ಹೇಳ್ತೀನಿ ಕೇಳಿ. ಆ ಆಶಾಕಿರಣವೇ ಈ ಸಂಜೀವಿನಿ, ಅದೇ ಜಿಪ್ಸಮ್. ಇದನ್ನ 3 ಸರಳ ಹಂತಗಳಲ್ಲಿ ಬಳಸ್ಬೋದು. ಮೊದಲೇದಾಗಿ ಉಪ್ಪು ತುಂಬಿರೋ ನಿಮ್ಮ ಮಣ್ಣಿಗೆ ಜಿಪ್ಸಮ್ ಸೇರಿಸಿ. ಎರಡನೇದಾಗಿ ಹೊಲಕ್ಕೆ ಚೆನ್ನಾಗಿ ನೀರ್ ಕಟ್ಟಿ. ಕೊನೆಯದಾಗಿ ಆ ನೀರನ್ನ ಹೊಲದಿಂದ ಹೊರಗೆ ಹರಿದು ಹೋಗುವಂತೆ ಮಾಡಿ. ವಿಜ್ಞಾನದಲ್ಲಿ ಇದನ್ನ ಲೀಚಿಂಗ್ ಪ್ರಕ್ರಿಯೆ ಅಂತಾರೆ. ಈ ರೀತಿ ಮಾಡಿದ್ರೆ ಮಣ್ಣಿನಲ್ಲಿರೋ ವಿಷಕಾರಿ ಸೋಡಿಯಂ ಕರಗಿ ನೀರಿನ ಜೊತೆ ತೊಳೆದುಕೊಂಡು ಹೊರತೋಗುತ್ತೆ. ಮಣ್ಣು ಮತ್ತೆ ಶುದ್ಧವಾಗುತ್ತೆ. ಕೇವಲ ಜಿಪ್ಸಮ್ ಹಾಕಿದ್ರೆ ಮುಗೀತಾ? ಇಲ್ಲ, ಮಣ್ಣಿಗೆ ಮತ್ತೆ ಜೀವ ತುಂಬಬೇಕಲ್ವಾ? ಮಣ್ಣಿನಲ್ಲಿರೋ ಉಪ್ಪಿನ ವಿಷಕಾರಿ ಅಂಶ ಪೂರ್ತಿಯಾಗಿ ಹೋದ್ಮೇಲೆ ಆ ಸೂಕ್ಷ್ಮಾಣುಜೀವಿಗಳು ಮತ್ತೆ ಹುಟ್ಕೊಳ್ಬೇಕು. ಅದಕ್ಕೆ ಹೊಲಕ್ಕೆ ಚೆನ್ನಾಗಿ ಹಸಿರು ಎಲೆ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರವನ್ನ ಸೇರಿಸಬೇಕು. ಈ ಕ್ರಮ ನಮ್ಮ ಮಣ್ಣಿನ ಜೀವ ವ್ಯವಸ್ಥೆಯನ್ನ ಮರುಸೃಷ್ಟಿಸುತ್ತೆ, ನಮ್ಮ ಎರೆಹುಳುಗಳು ಮತ್ತೆ ನಲಿದಾಡುವಂತೆ ಮಾಡುತ್ತೆ. ನಾವೆಲ್ಲರೂ ಒಂದು ಮಾತನ್ನ ಸದಾ ನಮ್ಮ ಮನಸ್ಸಿನ ಆಳದಲ್ಲಿ ಇಟ್ಕೊಳ್ಬೇಕು. ಈ ಜಮೀನು ನಾವು ಕೇವಲ ಕಾಸು ಕೊಟ್ಟು ಕೊಂಡುಕೊಂಡಿದ್ದಲ್ಲ, ನಮ್ಮ ಪೂರ್ವಜರು ನಮ್ಮನ್ನ ನಂಬಿಕೊಟ್ಟಿರೋ ಪವಿತ್ರವಾದ ಆಸ್ತಿ. ಹಾಗೆಯೇ ನಮ್ಮ ಮೊಮ್ಮಕ್ಕಳಿಂದ ನಾವು ಎರವಲು ಪಡೆದಿರುವ ಪುಣ್ಯಭೂಮಿ. ಅದನ್ನ ಬಂಜರು ಮಾಡಿ ಕಲ್ಲಾಗಿಸಿ ಮುಂದಿನ ಪೀಳಿಗೆಗೆ ಕೊಟ್ರೆ ಈ ಪ್ರಕೃತಿ ನಮ್ಮನ್ನ ಕ್ಷಮಿಸುತ್ತಾ? ಖಂಡಿತ ಇಲ್ಲ. ಕೇವಲ 10 ರೂಪಾಯಿ ಉಪ್ಪಿನ ಆಸೆಗೆ ಬಿದ್ದು ಮುಂದಿನ ಭವಿಷ್ಯವನ್ನೇ ನಾವು ಹಾಳು ಮಾಡ್ಕೊಳ್ಬಾರ್ದು. ಕೊನೆಯದಾಗಿ ನೆನಪಿರಲಿ, ನಾವಿಲ್ಲಿ ಅರಿತುಕೊಳ್ಳಬೇಕಾದ 3 ಸುವರ್ಣ ಸತ್ಯಗಳಿವೆ. 1. ಉಪ್ಪು ಎಂಬುದು ಬೆಳೆಗಳಿಗೆ ಗೊಬ್ಬರವಲ್ಲ, ಅದು ಅಪ್ಪಟ ವಿಷ. 2. ಹಾಳಾದ ಮಣ್ಣಿಗೆ ಜಿಪ್ಸಮ್ ಬಳಸುವುದು ಮತ್ತು ಲೀಚಿಂಗ್ ಮಾಡುವುದು ಒಂದೇ ಸಂಜೀವಿನಿ ಪರಿಹಾರ. 3. ಮುಂದಿನ ಪೀಳಿಗೆಗಾಗಿ ಈ ಮಣ್ಣನ್ನ ಫಲವತ್ತಾಗಿ ರಕ್ಷಿಸುವುದು ಪ್ರತಿಯೊಬ್ಬ ಕೃಷಿಕನ ಆದ್ಯ ಕರ್ತವ್ಯ. ಈ ಎಲ್ಲಾ ಮಾಹಿತಿ ನೋಡಿದ ಮೇಲೆ ನಿಮಗೇನನ್ನಿಸ್ತು? ಈ ಕೃಷಿ ವಿಜ್ಞಾನದ ಸತ್ಯಗಳನ್ನ ನೀವು ಒಪ್ತೀರಾ, ಅಥವಾ ಈ ಸಾವಯವ ಪರಿಹಾರಗಳನ್ನ ಇಂದೇ ನಿಮ್ಮ ಹೊಲದಲ್ಲಿ ಪ್ರಯೋಗಿಸಲು ಸಿದ್ಧರಿದ್ದೀರಾ? ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಮುಕ್ತವಾಗಿ ಹಂಚಿಕೊಡಿ. ಇಂದೇ ನಮ್ಮ ಭೂಮಿಯನ್ನ ಉಳಿಸುವ ಪ್ರತಿಜ್ಞೆ ಮಾಡೋಣ, ಏಕೆಂದರೆ ನಿಮ್ಮ ಪ್ರತಿಯೊಂದು ನಿರ್ಧಾರವು ಮಣ್ಣನ್ನ ಉಳಿಸುವ ದೊಡ್ಡ ಬದಲಾವಣೆಗೆ ನಾಂದಿ ಆಡಬಹುದು. ಈ ವಿಶ್ಲೇಷಣೆಯಲ್ಲಿ ಹೇಳಿರುವ ಮಾತುಗಳು ನಿಜಕ್ಕೂ ನಿಮ್ಮ ಕಣ್ಣು ತೆರೆಸುವಂತಿವೆ ಅನ್ನಿಸಿದರೆ ದಯವಿಟ್ಟು ಇದನ್ನ ನಿಮ್ಮಲ್ಲೇ ಇಟ್ಕೊಳ್ಳಬೇಡಿ. ಪ್ರತಿಯೊಬ್ಬ ಅನ್ನದಾತನಿಗೂ ಈ ಮಾಹಿತಿ ತಲುಪಬೇಕು. ಈ ಮಾಹಿತಿಯನ್ನ ನಾಡಿನ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ ಒಬ್ಬ ರೈತನ ಜೀವನವನ್ನಾದ್ರೂ ಉಳಿಸಿ. ಹಾಗೆ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವೆಲ್ಲ ಸೇರಿ ನಮ್ಮ ಮಣ್ಣನ್ನ, ನಮ್ಮ ಅನ್ನವನ್ನ ಕಾಪಾಡೋಣ. ಜೈ ಜವಾನ್, ಜೈ ಕಿಸಾನ್.